ಇಂದಿನ 73ನೆಯ ಜಾತ್ರಾ ಮಹೋತ್ಸವದ ಇಂದಿನ ಪರ್ವಕಾಲಕ್ಕೆ ಆಗಮಿಸಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ನೀಡಲು ಬಂದಿರುವಂತಹ ಮತ್ತು ಮುರುಘಾ ಮಠ ಎಂದಾಕ್ಷಣ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜನತೆಯ ಮನದಲ್ಲಿ ಮೂರ್ತ ಮಾಡಿರುವಂತಹ ಎರಡು ಹೆಸರುಗಳಿವೆ. ಅವು ಯಾವಂದ್ರ ಪರಮ ಪೂಜ್ಯ ಭಕ್ತಿಂದ್ರಿಯ ಅಪ್ಪಗಳು ಮತ್ತು ಮಹಾನ್ ತಪ್ಪಗಳು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಯಾವ ಗಡಿ ಭಾಗದಲ್ಲಿ ಹೋದಾಗ ಇಷ್ಟೊಂದು ಸುಂದರವಾಗಿ ನಮ್ಮ ಗೋಟಾವರು ಸಿದ್ದರಾಮಯ್ಯ ಗೋಟಾವರು ಸಂಗೀತ ಸುಸ್ತಾದವನ್ನು ನೀಡಿದರು. ಅವರು ಕೂಡ ಅಭ್ಯಾಸ ಮಾಡಿ ಬಂದಂತ ಸ್ಥಳ ಯಾವುದಾದ್ರೂ ಇದ್ರೆ ಅದು ಶ್ರೀ ಮುರುಘಾ ಮಠ. ಅಂತಹ ಸಾವಿರ ಸಂಖ್ಯೆಯಲ್ಲಿ ಅನೇಕ ವಿದ್ವಂದನೆಗಳನ್ನು ತಯಾರು ಮಾಡಿ ಅವರಿಗೆ ಅನ್ನ ಮತ್ತು ಅಕ್ಷರ ದಾಸೋಹವನ್ನು ಮಾಡಿ ಅವರೆಲ್ಲರ ಬದುಕನ್ನ ಹಸನಗೊಳಿಸಿರುವಂತಹ ಒಂದು ಮಹಾಪೀಠ ಯಾವುದಾದ್ರಿದ್ರೆ ಅದು ಧಾರವಾಡದ ಮುರುಘಾ ಮಠ ಅಂತ ಎನ್ನುವಂತಹ ಮಾತನ್ನು ಬಹಳ ಪ್ರೀತಿಯಿಂದ ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೇವೆ. नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन करें एक बेहतर कल की शुरुआत आज से. स्काई सनशाइन स्कूल स्टेप टुवर्ड्स बेटर फ्यूचर. नोबल पब्लिक स्कूल इंग्लिश मीडियम बसवा कल्याण. ಅಂತಹ ಮುರುಘಾ ಮಠದ ಪರಮ ಪೂಜ್ಯರು ಅನುಭಾವಿಗಳು ಅದೇ ಮಠದಲ್ಲಿ ಬಹಳ ಆಶ್ಚರ್ಯ ಆಗಬಹುದು. ಅದೇ ಮಠದಲ್ಲಿ ವಿದ್ಯಾರ್ಥಿಯಾಗಿ ಬಂದಂಥವರು ಕೆರೂರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಅದೇ ಮಠದಲ್ಲಿ ವಿದ್ಯಾರ್ಥಿಯಾಗಿ ಅದೇ ಮಠಕ್ಕೆ ಇವತ್ತು ಪೀಠಾಧೀಶರಾಗಿ ಬಂದಿದ್ದಾರಲ್ಲ, ಇದು ಬಹಳ ಯೋಗ್ಯವಾಗಿರುವಂತಹ ಜ್ಞಾನಕ್ಕೆ ಪ್ರತಿಭೆಗೆ ತಕ್ಕಂತ ಒಂದು ಸ್ಥಳ. ಆ ದಿಶೆಯಲ್ಲಿ ಅಂತ ಮಹಾಪೂಜ್ಯರು ಇವತ್ತಿನ ದಿವಸ ಅವರ ಕಾರ್ಯಕ್ರಮಕ್ಕೆ ಫೆಬ್ರವರಿ ತಿಂಗಳಲ್ಲಿ ನಮ್ಮನ್ನು ಬರಮಾಡಿಕೊಂಡು, ಯಾಕೆಂದ್ರೆ ನನಗೆ ಬಹಳ ಆಶ್ಚರ್ಯ ಆಯ್ತು. ಅವರು ಕೂಡ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಆ ಪ್ರಶಸ್ತಿ ಆಕಾಂಕ್ಷಿಗಳಿಗೆ ಕೊಡುವುದಿಲ್ಲ, ಅವ್ರು ಯಾರಿಗಂದ್ರೆ ಯಾರು ಸಮಾಜದಲ್ಲಿ ಸೇವೆಯನ್ನು ಮಾಡ್ತಾರೆ ಅಂಥವ್ರಿಗೆ ಪ್ರಶಸ್ತಿ ಕೊಡ್ತಾರೆ. ಬಹಳ ಮಹತ್ವವಾಗಿರ್ತಕ್ಕಂಥ ಮೃತ್ಯುಂಜಯ ಮಹಾಂತ ಪ್ರಶಸ್ತಿ. ಅಂತಹ ಪ್ರಶಸ್ತಿಯನ್ನ ನಮ್ಮ ಸದಾಶಿವ ಮಹಾಸ್ವಾಮೀಜಿ ಅವರು ಇಲ್ರಿ ಅಪ್ಪವ್ರು ನೀವು ಧಾರವಾಡಕ್ಕೆ ಹೋಗ್ಬೇಕು, ಇಲ್ರಿ ನನಗೆ ಈ ಸಲ ಆಗಲ್ಲ, ಎಲ್ಲ ಡೇಟ್ ಫುಲ್ ಆಗಲಿಲ್ರಿ, ನಿಮ್ಗೆಲ್ಲ ಅವ್ರು ಪ್ರಶಸ್ತಿ ಕೊಡ್ಬೇಕಂತ ಫಿಕ್ಸ್ ಮಾಡ್ಯಾರ. ಇಲ್ರಿ ನಮ್ ಗಡಿ ಭಾಗ ಮಹಾರಾಷ್ಟ್ರ ಗಡಿ ಭಾಗದ ನಮ್ಮ ಹೆಸರು ಹೆಂಗ ಅವ್ರಿಗೆ ಗೊತ್ತಾಯ್ತಿಲ್ರಿ, ಅಪ್ಪವ್ರ ಅಂತರ್ಜ್ಞಾನಿಯರ ಅಂತರ್ಜ್ಞಾನದಿಂದ ನಿಮ್ಮನ್ನು ಅರ್ಥ ಮಾಡ್ಕೊಂಡು ಅವ್ರ ಪ್ರಶಸ್ತಿನ ಕೊಡ್ಲಿಕ್ಕೆ ತಯಾರಾಗ್ಯಾರ. ಅಂತಹ ಮೃತ್ಯುಂಜಯ ಮಹಾನ್ ಪ್ರಶಸ್ತಿಯನ್ನು ನಮಗೆ ದಯಪಾಲಿಸಿರುವಂತಹ ಮಹಾನ್ ಯೋಗಿಗಳಾಗಿರುವಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರ ದಿವ್ಯ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಂದಿನ ಪವಿತ್ರ ಕಾರ್ಯಕ್ರಮದ ಪಾವನ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅವರ ಮಾತು ಹೇಗಂದ್ರ, ಅದರಕ್ಕೆ ಕಹಿ ಉದರಕ್ಕೆ ಸಿಹಿ. ಹಾಗಲ್ಕಾಯಿ ನೋಡ್ರಿ, ಹಾಗಲ್ಕಾಯಿ ಬೈದಾಗಿಟ್ರೆ ಬಹಳ ಕಹಿ ಇರ್ತದೆ, ಆದ್ರೆ ಹೊಟ್ಟೆಗೆ ಬಹಳ ಚಲೋರಿ. ದಿನ ಹಾಗಲ್ಕಾಯಿ ಯಾಕೆ ತಿಂತಾರ ಅವ್ರು ರೋಗ ಹೋಗ್ತಾವ. ಹಂಗ ಇವತ್ತು ನಮಗ ಅವ್ರದ್ದು ಮಾತುಗಳು ಕೆಲವರು ಖಾರವಾಗಿ ಕಂಡಿರಬಹುದು, ಆದರೂ ಕೂಡ ನಿಜಗುಣ ಪ್ರಭು ಮಹಾಸ್ವಾಮೀಜಿಯವರ ನಿಜಗುಣಾನಂದ ಮಹಾಸ್ವಾಮೀಜಿಯವರ ಪ್ರವಚನವನ್ನು ಯಾರು ಭಕ್ತಿಯಿಂದ ಪ್ರೀತಿಯಿಂದ ಆಲಿಸಿದ್ದಾರ ಅವರೆಲ್ಲರ ಜೀವನ ಸಾರ್ಥಕತೆ ಹೊಂದಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಅಂತಹ ಮಹಾಪೂಜ್ಯರು ಅವರು ಕೇವಲ ಕನ್ನಡ ಭಾಷೆ ಅಷ್ಟೇ ಅಲ್ಲ, ಹಿಂದಿ, ಇಂಗ್ಲಿಷ್, ಮರಾಠಿ, ತೆಲುಗು, ಕೊಡಗು ಎಲ್ಲ ಭಾಷೆಯಲ್ಲಿ ಇಡೀ ವಿಶ್ವಾದ್ಯಂತ ಪ್ರವಚನವನ್ನು ಮಾಡಿ ಬಂದಂತ ಮಹಾನ್ ಅನುಭಾವಿ ಪೂಜ್ಯರಾಗಿದ್ದಾರೆ. ಇವತ್ತು ಬಸವ ಭಾನು ಎನ್ನುವಂತ ಪ್ರಶಸ್ತಿ ಬಸವನಾಡಿನಿಂದ ಸಿಗ್ತಾ ಇದೆ. ಬಸವನಾಡಿನ ಅವ್ರಿಗೆ ಕೊಟ್ಟಿವಿ. ಯಾಕೆ ಮಹಾತ್ಮ ಬಸವೇಶ್ವರನ ಕೊಟ್ಟಿವಿ ಅಂತಂದ್ರ, ಇಡೀ ನಮ್ಮ ನಾಡಿನಲ್ಲಿ ನಾವೆಲ್ಲರೂ ಕೂಡ ಪಟ್ಟದೇವರು ಇರಬಹುದು, ಆದರೂ ಕೂಡ ಆರಕೋಡ ಮಠದವರು ಮತ್ತು ಆರಕೋಡ ಭಕ್ತರು ಈ ಭಾಗದವರು ನಾವು ಉಸಿರಾಡುವಂತ ಉಸಿರು ಯಾವುದಂದ್ರ ಇದು ಬೇರೆ ಯಾವ ಉಸಿರಲ್ಲ, ಬಸವನ ಉಸಿರು ಇದು. ಬಸವನ ನಾವು ಸ್ವೀಕರಿಸುವಂತಹ ಗಾಳಿ ಬಸವ ಗಾಳಿ. ಅದಕ್ಕಾಗಿ ಇಡೀ ವಿಶ್ವದ ಸಾಹಿತ್ಯಕ್ಕೆ ಮನ್ನಣೆಯನ್ನು ಕೊಟ್ಟಿರ್ತಕ್ಕಂಥ, ಇಡೀ ವಿಶ್ವಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿರುವಂತ ಶ್ರೇಷ್ಠ ಸಾಹಿತ್ಯ ಇಡೀ ವಿಶ್ವದಲ್ಲಿ ಯಾವುದಾದರೂ ನಾಡು ಕೊಟ್ಟಿದ್ರೆ ಅದು ಬಸವ ಕಲ್ಯಾಣದ ಬಸವೇಶ್ವರನ ಸರಳ ನಾಡು ಎನ್ನುವಂತ ಮಾತನ್ನು ಬಹಳ ಪ್ರೀತಿಯಿಂದ ಹೇಳ್ತೀವಿ. ಅಂತಹ ಬಸವಣ್ಣನವರ ತತ್ವವನ್ನ ಇಡೀ ಜಗತ್ತಿಗೆ ತಮ್ಮ ಅಸ್ಖಲಿತ ವಾಣಿಯಿಂದ ಅವರ ಸಂಪ್ರದಾಯ ಬೇರೆ ಆಗಿರಬಹುದು,
ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿರುವಂತಹ ದ್ರಾವಿಡ ಪರಂಪರೆ ಹುಟ್ಟಿದಂತಹ ಪೂಜರಿರಬಹುದು. ಆದರೂ ಕೂಡ ಆ ಒಂದು ಪರಂಪರೆ ಹುಟ್ಟಿದ್ರೂ ಕೂಡ ಹ್ಯಾಂಗ ಬಸವಣ್ಣನವರು ಆ ಧರ್ಮಕ್ಕಷ್ಟು ಇದು ಮಾಡಲಾರದೆ ವೀರಶೈವ ಲಿಂಗಾಯತ ಧರ್ಮವನ್ನ ಇವತ್ತ ಪ್ರಚಾರ ಮಾಡಿ ಇಷ್ಟಲಿಂಗವನ್ನು ನಮ್ಮೆಲ್ಲರಿಗೂ ಕೂಡ ಕರುಣಿಸಿ ಇಷ್ಟಲಿಂಗದ ಜ್ಯೋತಿಯನ್ನ ಜಗತ್ತಿಗೆ ಹೆಂಗ್ ಬೆಳೆಸ್ತಾರಲ್ಲ ಅದೇ ರೀತಿಯಲ್ಲಿ ಬಸವ ತತ್ವದ ಜ್ಯೋತಿಯನ್ನ ಬೆಳೆಸಿದಂತ ಮಹಾಯೋಗಿ ಯಾರಾದ್ರಿದ್ರೆ ಪರಮ ಪೂಜ್ಯ ನಿಜಗುಣಾನಂದ ಮಹಾಸ್ವಾಮಿಗಳು ಅಂತ ಮಹಾಪೂಜ್ಯರ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದ ಅವರ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಕಾರ್ಯಕ್ರಮದ ಉದ್ಘಾಟನೆ ಯಾರ ಕಡೆಯಿಂದ ಮಾಡಿಸಿವಿ ಅಂದ್ರೆ ನಮ್ಮ ಸಾಗರ್ ಖಂಡ್ರೆ ಅವರು. ಅವ್ರಿಗೆ ಹೇಳದಿಗೆ ಬಂದಾಗ ನಿಮ್ಮ ಅಪ್ಪವ್ರ ಮಿನಿಸ್ಟರ್ ಮತ್ತೆ ಅವ್ರಿಗೆ ಹಾಕ್ಬೇಕಾದ್ರೆ ಅವ್ರ ಕಡೆ ಇಡ್ಬೇಕಾಗ್ತಿತ್ತು ಇಲ್ಲ. ಯಾಕೆಂದ್ರೆ ಬೆಳೆಯುವ ಪೈರು ಮೊಳಕೆಯಲ್ಲಿ ನಿನ್ನ ವ್ಯಕ್ತಿ ನೀ ಚಿಕ್ಕವನಿರ್ಬಹುದು, ಆದ್ರೆ ನಿನ್ನಲ್ಲಿರುವಂತ ದೇಶಭಕ್ತಿ ಗುರುಭಕ್ತಿ ಬಹಳ ದೊಡ್ಡದಪ್ಪ. ಅದಕ್ಕಾಗಿ ನಿನ್ನ ಉದ್ಘಾಟನೆ ಕರ್ತೀವಿ ಅಂತ ತಿಳ್ಕೊಂಡು ಅವ್ರಿಗೆ ಹೇಳಿ ಇವರ ಆದರ್ಶ ಪರಂಪರೆ ಭೀಮಣ್ಣ ಖಂಡ್ರೆ ಅವರು ಕೇವಲ 3 ತಲೆಮಾರಿನಿಂದ ಹಾರ್ಕೋಡು ಮಠಕ್ಕೆ ಸಂಬಂಧದ. ಭೀಮಣ್ಣ ಖಂಡ್ರೆ ಅವರು ಸುಮಾರು 50 ವರ್ಷಗಳ ಪೂರ್ವದಲ್ಲಿ ಅವರು ತೇರಿನ ದಿವಸ ಅಲ್ರಿ ಕುಸ್ತಿ ಹೇಳಿದ ಕೂಡ ಸಾಲಿ ಮುಂದೆ ನಿಂತು ಯಾರು ಭಾಷಣ ಅದರಿ ಭೀಮಣ್ಣ ಖಂಡ್ರೆ ಭಾಷಣ ಮಾಡ್ತಾರಂದ್ರೆ 5,000 ಜನ ರೈತರು ನಡೀತಿದ್ರು. ಅಂತ ಅಸ್ಖಲಿತ ಬಾಣಿ ಭೀಮಣ್ಣ ಖಂಡ್ರೆ ಅವರು. ಅವರ ಚಿರಂಜೀವಿ ಆಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು, ಅವರ ಚಿರಂಜೀವಿ ಆಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರು ಇಂದು ಸಂಸದರಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಲೋಕಸಭೆಯ ಸದಸ್ಯರಾಗಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದ್ದಾರಲ್ಲ, ಅವರು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಎನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಾಡಿನ ಜನಪ್ರಿಯ ಶಾಸಕರಾಗಿರುವಂತಹ, ಯಾಕಂದ್ರೆ ನಮ್ಗೆ ಬಹಳ ಖುಷಿ ಆಗ್ತದೆ. ಹಿಂದೊಂದು ಕಾಲ ಐತಿ ತೇರ್ ಎಳಿಬೇಕಾದ್ರೆ ಹೇಗಿತ್ತು ಧರ್ಮಸಾಗರ್ ಅವ್ರೆ, ಒಂದು 50 ವರ್ಷ ಜಗನ್ನಾಥ್ ಪಾಟೀಲ್ ಗೊತ್ತದ, ನಮ್ಗೆ 10 ವರ್ಷ ದೊಡ್ಡವರು. ತೇರ್ ಎಳಿಬೇಕಾದ್ರೆ ತಲೆ ಮ್ಯಾಗ ಗೋಲ ಅಂತಿರ್ತೇವೆ, ಒಂದು 50 ಗೋಲ ತರ್ತೀವಿ, ಎಣ್ಣೆ ಹಾಕೊಂಡು ತಲೆ ಮ್ಯಾಗ ಹೊತ್ಕೊಂಡು ನಮಗ್ ಭುಜದ ಮ್ಯಾಗ ಹೊತ್ಕೊಂಡು ತೇರಿಗೆ ಹೋಗ್ತಿದ್ರು, ಹೊತ್ಕೊಂಡೇ ಹೋಗ್ಯಾರ. ಅವ್ರ ಹೆಗಲ ಮ್ಯಾಗ ಕುಂತ ಆ ಕಡೆ ಈ ಕಡೆ ಗೋಲ ತಗೊಂಡು ಹೋಗ್ತಿದ್ರು. ಆದ್ರ ಆ ಸಂದರ್ಭದಲ್ಲಿ ಗೋಲ ಇದ್ರ ಈಗ ಲೈಟಿನ ಪ್ರಕಾಶವನ್ನು ಪಟ್ಟಿರ್ತಕ್ಕಂಥ ಶಾಸಕರು ಯಾರನ್ನು ನಮ್ಮ ಶರಣ ಸರ್ಗಾರ ಬೆಂಗಳೂರು ಸಿಟಿ ಕಂಡಂಗ ಅಂತಹ ಒಂದು ಕೆಕೆಡಿಪಿದಾಗ ಇವತ್ತು ಒಳ್ಳೆ ಕಾರ್ಯವನ್ನು ಶರಣ ಸರ್ಗಾರವರು ಮಾಡಿದ್ದಾರೆ. ಅಂಥವರಿಗೂ ಕೂಡ ಇವತ್ತು ಆಶೀರ್ವಾದವನ್ನು ನೀಡಿ ಸಿದ್ದಲಿಂಗಪ್ಪ ಪಾಟೀಲ್ ಅವರು ಸ್ವಲ್ಪ ಅನಾರೋಗ್ಯದ ಕಾರಣದಿಂದ ಬಂದು ಹೋಗಿದ್ದಾರೆ. ಮತ್ತಿಮ್ಮಡವರು ಕೂಡ ಒಳ್ಳೆ ಕಾರ್ಯವನ್ನು ಮಾಡ್ತಾರೆ, ಅವರು ಕೂಡ ಬಂದು ಹೋಗಿದ್ದಾರೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀಮಠದ ಅಪಾರ ಒಂದು ಭಕ್ತಿಯನ್ನಿಟ್ಟಿರ್ತಕ್ಕಂಥ ದಂಡ ತಾಡಂಪಳ್ಳಿಯವರು, ಅವ್ರ ಹೆಸರನ್ನು ಯಾಕೆ ಹಾಕಿವಿ ಅಂತಂದ್ರೆ ಅವರೇ ಅಧಿಕಾರದಾಗಿಲ್ರಿ, ಅಧಿಕಾರದಾಗಿಲ್ಲ. ಆದ್ರೂ ಕೂಡ ಹಾರ್ಕೋಡು ಮಠಕ್ಕೆ 3 ಕೋಟಿ ರೂಪಾಯಿ ಕೆಲಸವನ್ನು ಈಗಾಗಲೇ ಮಾಡಿಸಿದಂತ ಕೀರ್ತಿ ದಂಡ ತಾಡಂಪಳ್ಳಿ ಸರ್. ಅಷ್ಟೇ ಅಲ್ಲ, ರೈತ ಭವನ 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಾರೆ. ಕೆಲವೇ ದಿನಗಳ ಕೆಲಸ ಪ್ರಾರಂಭ ಆಗ್ತದ. ಅದಕ್ಕಾಗಿ ನಾವು ಅವರು ಕೂಡ ಬಹಳ ಒಳ್ಳೆ ರೀತಿಯಾಗಿ ಶ್ರೀಮಠದ ಮೇಲೆ ಅಪಾರವಾಗಿರುವಂತಹ ಭಕ್ತಿಯನ್ನು ಇಟ್ಕೊಂಡು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಕೆಲವರು ನಡೆಸಬಹುದು. ಏನ್ರಿ ದಂಡ ತಾಡಂಪಳ್ಳಿ ಏನೇನೋ ಕಾಂಗ್ರೆಸ್ ಮುಖಂಡ ಅಟ್ಟೆಯನ್ನು ಹೆಸರಾಗಿರ್ತದ, ಹಾರ್ಕೋಡು ಮಠಕ್ಕೆ ಸವಿಯದೇ ಇರುವಂತ 8 ಕೋಟಿ ರೂಪಾಯಿ ಕಾರ್ಯ ಮಾಡಿರುವಂತಹ ಕೀರ್ತಿ ದಂಡ ತಾಡಂಪಳ್ಳಿ ಸಲ್ತಾ ಇದ್ದಾರೆ ಅಂತ ಮತ್ತೊಂದು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಅವರಿಗೂ ಕೂಡ ಪರಮಾತ್ಮ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಹೇಳ್ತೀನಿ. ಮತ್ತೆಲ್ಲರೂ ಮತ್ತೆ ಶಾಸಕರಾಗಿರ್ತೀನಿ ಆಶೀರ್ವಾದ ಮಾಡ್ತಾ ಇದ್ರೆ ಅಂತ ಅಂದಿರ್ತೀನಿ, ಅವ್ರಿಗೆ ಸಿಡಬಾರ್ದು ಶಾಸಕರಾಗ. ಅದಕ್ಕ ನೀವು ಯಾರಿಗೆ ಹಾರ್ಕೋಡು ಮತ್ತೆ ಅವ್ರ ಆಶೀರ್ವಾದ ಮತ್ತೆ ನಿಮ್ ಮನಸ್ಸಿನಾಗ ನೀವು ಬಹಳ ದುಃಖ ಇರ್ತೀರಿ. ನೀವು ಒಮ್ಮದೆಲ್ಲ ತೋರ್ರಿ ಏನ್ ಮಾಡ್ಬೇಕಂತ ಮಾಡ್ತೀರಿ. ಅದಕ್ಕ ನೀವು ಮುಂದಿನ ಸಲ ಯಾರಿಗೂ ಮಾಡಿ, ಯಾಕಂದ್ರೆ ಎಷ್ಟೋ ಜನಕ್ಕಾದ್ರೆ ಎಪ್ಪೋರ ಯಾರು ಆಡ್ಸ್ಕೊಡ್ತಾರಿ, ಯಾರಿಗೆ ಹೆಚ್ಚು ಓಟ್ ಬರ್ತಾವ ಅವ್ರು ಆಡ್ಸ್ಕೊಡ್ತಾರ ಅಂತ. ನಮ್ದೇನೆಲ್ಲ ಹೇಳ್ತೀನಿ, ನಾನು ಮೇಘರಾಜ್ ಅವರು ಇವತ್ತು ಬಿಜೆಪಿ ಅವರೆಲ್ಲ ಸಿದ್ದರಾಮಯ್ಯ ನೋಡುವ ಕಾಂಗ್ರೆಸ್ ಅವರಿಬ್ರು ಬರ್ತಾರೆ. ನಮ್ಗೆ ಹಾರ್ಕೋಡು ಮಾಡಿದಾಗ ಒಂದು ಶಾಲ್ ರೆಡಿ ಇರ್ತದೆ, ಯಾರು ಗೆದ್ದು ಬರ್ತಾರೆ ಒಂದು ಶಾಲ್ ಅದಕ್ಕಾಗಿ ಆದ್ರೆ ಮುಂದಿನ ಸಲ ಯಾರು ಗೆದ್ದು ಬರ್ತಾರೆ ಅಂದ್ರೆ ಯಾರು ಜನರ ಮನಸ್ಸಿನಲ್ಲಿ ಇದ್ಕೊಂಡು, ಇನ್ನು 3 ವರ್ಷಕ್ಕೆ ಬರ್ತಾವ ಮತ್ತೆ ಎಲೆಕ್ಷನ್, ಯಾರು ಜನರ ಮನಸ್ಸಿನಲ್ಲಿ ಇದ್ಕೊಂಡು ನಿಜವಾದ ಕಾರ್ಯವನ್ನ ಮಾಡಬೇಕು ಎನ್ನುವಂತ ಭಾವವನ್ನು ಇಟ್ಕೊಂಡು ಯಾರು ದುಡಿತಾ ಇದ್ದಾರೆ ಅವ್ರು ಮುಂದಿನ ಸಲ ಯಾರು ಬರ್ತಾರೆ ಅನ್ನುವಂಥ ಹೇಳಿ, ಇಂತಹ ಕಾರ್ಯಕ್ರಮದಲ್ಲಿ ಅನೇಕ ಅನುಭವಗಳು ನಮ್ಮ ಶಿವರಾಜ್ ಅಣ್ಣಾರಾವ್ ಪಾಟೀಲ್ ಕಲಬುರ್ಗಿ ಅವರು ನಮ್ಮ 62ನೇ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಸುಮಾರು ಒಂದು 10,000 ಜನ ಸೇರಿದ್ರು. ಅವರ ಆ ತಾಯಿ ಇಚ್ಛಾ ಇತ್ತು, ತಾಯಿಯವ್ರದ್ದು ಅಣ್ಣಾರಾಯರು ಮತ್ತು ಅವ್ರ ಪತ್ನಿಯವ್ರದ್ದು ಇಚ್ಛಾ ಇತ್ತು. ತಾಯಿಯವ್ರದ್ದು ಯಪ್ಪ ನನ್ನ ಹುಟ್ಟುಹಬ್ಬ ನಾನು ನಮ್ಮ ಮಠದಾಗ ಎದುರದಾಗ ಆಡಿ ಕಲಬುರ್ಗಿದಾಗ ತಿಳ್ಕೊಂಡು ಇಚ್ಛಾ ಇತ್ತು. ಅಣ್ಣಾರಾವ್ ಕಲಬುರ್ಗಿ ಅವರು ಬಹಳ ಒಳ್ಳೆ ರೀತಿಯಾಗಿ
ಇವತ್ತು ನಮ್ಮ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಶಿವರಾಜ್ ಪಾಟೀಲ್ ಕಲ್ಪಟ್ಟಿ ಮಾಡಿದ ಅವರಿಗೂ ಕೂಡ 7 ಜನ್ಮಗಳ ಪರ್ಯಂತ ನಮಗೆ ಆಶೀರ್ವಾದ ಇರಲಿ ಅನ್ನುವಂತ ಮಾತನ್ನು ಸಂದರ್ಭದಲ್ಲಿ ಹೇಳಿ, ಮತ್ತೆ ಜಗದೀಶ್ ಶಾಂತಪ್ಪ ಚಿರಡೆ ಸಣ್ಣ ಹುಡುಗರ ಒಬ್ಬೊಬ್ಬರ ನೇಮ್ ಇರ್ತದೆ. ಅವ ಏನ್ ಮಾಡ್ತಾರಂದ್ರ ಸೋಮಾರ್ಕೊಂಡ್ ಬಂದು ಇದೊಂದು 25 ಕಿಲೋ ಜಿಲೇಬಿ ಅಂತ ನಾವು 25 ಕಿಲೋ. ಅವರ ತಾಯಿ ಪಾರ್ವತಿ ಅನ್ನುವಂಥವ್ರು ಚಿರಡೆ ಪಾರ್ವತಿಯವರು ಬರ್ತಿರು ಇರ್ತಿರು. ಅವರು ಇವ್ರೇನಂದ್ರ ನಮ್ಮ ಚಿರಡೆ ಜಗದೀಶ ಪ್ರತಿ ಸೋಮವಾರ ಬಂದು 25 ಕಿಲೋ ಸ್ವೀಟ್ ಹಂಚ್ತಾರೆ. ಅದಕ್ಕಾಗಿ ಅವನಿಗೂ ಕೂಡ ಹ್ಯಾಂಗ್ ಸ್ವೀಟ್ ಹಂಚೇನ ನಿನ್ನ ಬದುಕನ್ನು ಬಹಳ ಸ್ವೀಟ್ ಆಗಲಿ ಅಂತ ತಿಳ್ಕೊಂಡು ಇವತ್ತು ಅವರಿಗೆ ಆಶೀರ್ವಾದ ಮಾಡಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ವಿಶೇಷವಾಗಿ ದಾಸೋಹದ ಕಾರ್ಯವನ್ನು ಮಾಡುತ್ತಿರುವಂತಹ ಸಂತೋಷ್ ಪಾಟೀಲ್ ಅವರು 2ನೇ ವರ್ಷದಲ್ಲಿ ಇವತ್ತು ದಾಸೋಹ ಕಾರ್ಯ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ವ್ಯವಸ್ಥಿತವಾಗಿ ನಮ್ಮ ಜಗನ್ನಾಥ್ ಪಾಟೀಲ್ ಅವರು ಬಹಳ ಭಕ್ತಿ ಶ್ರದ್ಧೆಯಿಂದ ಇವತ್ತು ವ್ಯವಸ್ಥಾಪಕರಾಗಿ 3 ಊರನ್ನ ಸಂಘಟನೆಯಿಂದ ಮಾಡಿಕೊಂಡು ಅವರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಆಶೀರ್ವದಿಸಿ ನಮ್ಮ ಇವರೆಲ್ಲ ಅನೇಕ ಅನುಭವಗಳು ಈ ಕಾರ್ಯಕ್ರಮದ ಸುಭಾಷ್ ಚಂದ್ರ ನಾಗರಳ್ಳಿ ಅವರೆಲ್ಲ ನಮ್ಮ ಶಾಬಾಲ್ ಪೂಜ್ಯರು ಎಲ್ಲ ಅನುಭವಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಕೂಡ ಶುಭಾಶೀರ್ವಾದವನ್ನು ಹೇಳಿ, ವಿಶೇಷವಾಗಿ ತಾವೆಲ್ಲರೂ ಕೂಡ ಬಂದಿದ್ದೀವಿ. ಯಾಕಂದ್ರೆ ನಮ್ಮ ಸಾಗರ್ ಖಂಡ್ರಿಯವ್ರಿಗೆ ಗುಣದ ಅವ್ರಿಗೆ ಗೊತ್ತದ, ಇಷ್ಟು ಮಂದಿ ನಡೆಸಬೇಕಾದ್ರ ಒಂದು ಪಾಣಿಸೆ ದಾರಿ ಮಾಡ್ಬೇಕಾಗ್ತದ. ಪಾಣಿಸೆ ದಾರಿ ಯಾಕಂದ್ರ ಕರ್ಕೊಂಡು ಬರೋ ಕಾರ್ಯಕ್ರಮ ಬೇರೆ, ಕರ್ಕೊಂಡು ಬರೋ ದಾಮ್ ಕೊಟ್ಟು ದಾಮ್ ಅಂತಾರ್ರಿ ನಮ್ ಕಡೆ, ದಾಮ್ ಕೊಟ್ಟು ಕರ್ಕೊಂಡು ಬರೋ ಕಾರ್ಯಕ್ರಮ ಬೇರೆ. ಆದ್ರೆ ಕರ್ಕೊಂಡು ಬಂದಿಲ್ಲ ಹುಡುಕಿಕೊಂಡು ಬರ್ತಕ್ಕಂಥ ಕಾರ್ಯಕ್ರಮ ಹಾರ್ಕೋಡು ಜಾತ್ರಾ ಈ ಸಂದರ್ಭದಲ್ಲಿ ಬೆಳೆಯುವಂತಹ ಪ್ರೀತಿ ಭಕ್ತಿಯಿಂದ ನನಗೇನ್ ಖುಷಿ ಆಗ್ತಾ ಇದೆ ಅಂದ್ರೆ, ಹಾರ್ಕೋಡ ಮಠದಲ್ಲಿ ಇದು ಕೇವಲ ವೀರಶೈವ ಪಟ್ಟದೇವರ ಮಠ ಆದ್ರೂ ಕೂಡ ಇದು ಎಂಥ ಮಠ ಅಂದ್ರೆ ಇದು ಭಾವೈಕ್ಯತೆಯ ಮಠ. ಯಾಕೆಂದ್ರೆ ನಮ್ಮ ಬಸವಣ್ಣವರ ತತ್ವೇ ಅದ, ಎಲ್ಲರನ್ನ ಅಪ್ಪಿಕೊಳ್ತಕ್ಕಂಥ ನಿಜವಾದ ಧರ್ಮಗುರು ಯಾರಂದ್ರ ಯಾರು ಎಲ್ಲರನ್ನ ಅಪ್ಪಿಕೊಂಡು ಆಶೀರ್ವಾದ ಮಾಡ್ತಾ ಇದ್ದಾರಲ್ಲ ಅವರೇ ನಿಜವಾದ ಗುರು. ಹಾರ್ಕೋಡು ಜನವಸತಿ ಸೇವೆಗಳನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಕೇಳಿ, ಯಾಕೆಂದ್ರೆ ಅನುಭಾವಿಗಳು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ತನುವ ಬೇಡಿದಡಿದೆ. ಮಹಾತ್ಮ ಬಸವಣ್ಣವ್ರ ಭಾಷಣ ಅಂತ ಅದ್ಭುತವಾಗಿರುವಂತಹ ಮಾತು, ಅದು ಶಾಸ್ತ್ರೀಯ ಸಂಗೀತದ ಬಹಳ ಚಂದ ಆಡೋದು. ತನುವ ಬೇಡಿದಡೀನೆ, ಮನವ ಬೇಡಿದಡೀನೆ, ಧನವ ಬೇಡಿದಡೀನೆ ನಿಮ್ಮ ಶರಣರಿಗೆ. ಎನಗೆ ಬೇಕೆಂಬ ಭಾವ ಎನ ಮನದಲ್ಲಿ ಹೊಳೆದಡೆ ಘನಮಹಿಮ ನಿಮ್ಮ ಶರಣರ ಪಾದದಾಡಿ. ಮನ ವಚನ ಕಾಯದಲ್ಲಿ ನೀನಲ್ಲದೆ ಮತ್ತೊಂದು ನಡೆಯ ಕೂಡಲ ಸಂಗಮ ದೇವ, ಮತ್ತೊಂದು ನಡೆಯ ಕೂಡಲ ಸಂಗಮ ದೇವ ಅನ್ನುವ ತತ್ವಕ್ಕೆ ಅವರ ಒಂದೊಂದು ವಚನವನ್ನು ಹೇಳಿದಾಗ ರೋಮಾಂಚನ ಆಗ್ತದ. ನಿಮಗ ಯಾರಿಗಾದ್ರೂ ಸ್ವಲ್ಪ BP ಶುಗರ್ ಸ್ವಲ್ಪ ಹೆಚ್ಚಾಗ್ತಿತ್ತಲ್ಲ, ನಿನ್ನ ಒಂದು 11 ವಚನ ಬಸವಣ್ಣ ವಚನ ಹೋದ್ರು ಬರೋಬ್ಬರ್ ನಾರ್ಮಲ್. BP ಶುಗರ್ ಅಂಥ ಒಂದು ಅದ್ಭುತ ಶಕ್ತಿ ಇದೆ. ಇವತ್ತು ನನಗೆ ಬಹಳ ಖುಷಿ ಆಗ್ತಾ ಇದೆ. ತನುವಿನಲ್ಲಿ, ಕಾಯದಲ್ಲಿ, ವಚನದಲ್ಲಿ, ಮನದಲ್ಲಿ ಸದಾಕಾಲ ಚನ್ನಬಸವ ಶ್ರೀಯೋಗಿಯ ಧ್ಯಾನವನ್ನು ಮಾಡ್ತಕ್ಕಂಥ ಏಕೈಕ ಭಕ್ತಾದಿಗಳು ಯಾರಾದ್ರೂ ಇದ್ರೆ ಅವ್ರು ಹಾರ್ಕೋಡು ಮಠದ ಭಕ್ತಾದಿಗಳು, ಹಾರ್ಕೋಡು ಮಠದ ಭಕ್ತಾದಿಗಳು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಯಾಕೆಂದ್ರೆ ಮುಕ್ತಿಯವರ ನಾಮಸ್ಮರಣೆಯಲ್ಲಿ ಚನ್ನಬಸವ ಶ್ರೀಯೋಗಿಗಳ ಭಾವಚಿತ್ರವನ್ನು ನೋಡಿದಾಗ, ಅವ್ರ ಮುಖ ನೋಡ್ರಿ, ಆ ಫೋಟೋ ನೋಡಿದಾಗ ಎಷ್ಟು ಖುಷಿ ಆಗ್ತದಂದ್ರೆ ಅವರ ಧ್ಯಾನ ಮಾಡಿದಾಗ ಏನಾಗ್ತದೆ ಅನ್ನುವಂತ ಮಾತನ್ನ ಅಪ್ಪೋರಿಗೆ ಹೇಳ್ತೀನಿ. ಅಪ್ಪೋರೆ ಇಲ್ಲಿ ಸೋಮವಾರ ದರ್ಶೋಕ್ ಆಗ್ತದೆ. ಒಬ್ಬ ರೈತ ಬರ್ತಾರ್ರಿ, ರೈತ ಬಂದು ಅಪ್ಪೋರೆ ನಿಜಗುಣಾನಂದ ಮಹಾಪ್ರಭು ಮಹಾಸ್ವಾಮಿ ಹೇಳ್ತಾ ಇದ್ದೀನಿ, ಬಂದು ಕೋಟಿ ಜಪ ಮಾಡ್ತಾನ್ರಿಪ್ಪ. ಸೋಮವಾರಕ್ಕೊಂದು ಕೋಟಿ ಜಪ, ಒಬ್ಬೊಬ್ರು ಜಪ ಮಾಡ್ತಾರ, ಕೋಟಿ ಜಪ ಮಾಡ್ತಾರಪ್ಪ. ಜಪ ಅಂದ ಕೂಡಲೇ ರುದ್ರಾಕ್ಷಿ ಬೆಳಿದಾರಪ್ಪ. ಏನ್ ಕೋಟಿ ಜಪ ಅಂದ್ರ ಪತ್ರೊಳಗೆ ಕೆಲಸ ಮಾಡ್ತಾರಪ್ಪ, ಪತ್ರೊಳಗೆ ಅದಕ್ಕೆ ಕೋಟಿ ಜಪ ಅಂದ್ರು. ಸುಮ್ಮನೆ ಶಿವ ಅಂದ್ರು ಸಾಯಲಿ, ಅವ್ರಿಗೆಲ್ಲ ದುರ್ಬರಣ ಆಗಲಿ, ಅವ್ರಿಗೆ ಏನಾಗಲಿ ದೇವ್ರ ಧ್ಯಾನ ಮಾಡಿದ್ರೆ ಆಶೀರ್ವಾದ ಆಗ್ತದೆ. ಹಂಗ ನಮ್ಮ ಗೋಕುಳೆ ವಿಶ್ವನಾಥ್ ಗೋಕುಳೆ ಅನ್ನುವಂಥವ್ರು ಪ್ರತಿನಿತ್ಯ ಪ್ರತಿ ಸೋಮವಾರ ಬಂದು ದಣಿಮ್ಯಾಗ ಪತ್ರೊಳಗೆ ಉಂಡಂತ ಪತ್ರೊಳಗೆ ಹೊತ್ಕೊಂಡು ಹೊರಗೋಯ್ತು ಹಾಕ್ತಾರೆ. ಆದ್ರೆ ಮುಕ್ತಿಯವರ ಧ್ಯಾನ 1 ವರ್ಷ ಅಲ್ಲ, ಅವ್ರ ಮಗ 5ನೇ ಕ್ಲಾಸ್ನಾಗ ವಿದ್ಯಾರ್ಥಿ ಚಾಲು ಮಾಡ್ಯಾನ. PUC ಸೆಕೆಂಡ್ ಇಯರ್ ಮುಗಿತವ್ರು. ಆದ್ರೆ ಹಾರ್ಕೋಡು ಮುಕ್ತಿಯವರು ಹೆಂಗ ಕೋಟಿ ಜಪ ಮಾಡ್ಯಾರಿಲ್ಲ, ಅವ್ರ ಮಗ ಜಗನ್ನಾಥ್ ಗೋಕುಳೆ ಅನ್ನುವಂಥವ್ರಿಗೆ ಫ್ರೀ ಮೆಡಿಕಲ್ ಸೀಟ್ ಸಿಕ್ಕದು. ₹1 ಫ್ರೀ ಮೆಡಿಕಲ್ ಸೀಟ್. ಇದೇ ಕೋಟಿ ಜಪ. ಒಬ್ರು ಅನುಭಾವಿಗಳು ಹೇಳ್ತಾ ಇರ್ತಾರೆ, ಶಿಖರದ ಮೇಲೆ ಬಂಗಾರದ ಕಳಸ ಏರಿಸಿದವರು ದೊಡ್ಡವರಲ್ಲ. ಶಿಖರದ ಮೇಲೆ ಬಂಗಾರದ ಕಳಸ ಏರಿಸಿದವರು ದೊಡ್ಡವರಲ್ಲ. ಹಸಿದು ಬಂದವರಿಗೆ ಸರಿಯಾಗಿ ಆರಾಮಾಗಿ ಊಟ ಮಾಡಿಸಿ ಅವರಿಗೆ ಯಾರು ಬಟ್ಟೆ ಕೊಟ್ಟು ಅವ್ರ ಪಾದಕ್ಕೆ ಯಾರು ಬಿಡ್ತಾ ಇದ್ದಾರಲ್ಲ, ಅದೇ ನಿಜವಾಗಿ ದೇವ ಪೂಜೆ ಅನ್ನುವಂತ ಮಾತನ್ನ ಅನುಭಾವಿಗಳು ಹೇಳ್ತಾ ಇರ್ತಾರೆ.
ಅಂತಹ ಒಂದು ಅದ್ಭುತವಾಗಿರುವಂತಹ ಅಧ್ಯಾತ್ಮದ ದಿವ್ಯ ಶಕ್ತಿ ಹಾರ್ಕೋಡು ಚನ್ನಬಸವ ಶಿವಯೋಗಿಯ ಧ್ಯಾನದಲ್ಲಿ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಯಾಕೆಂದ್ರೆ ಕೆಲವರಿಗೆ ಆಶ್ಚರ್ಯ ಆಗ್ಬೋದು. ಈಗ ನಮ್ಮ ನಾಡಿನಾಗ ಕೆಲವು ಜನ ಸ್ವಾಮಿಗಳಾದ್ರೆ, ಈ ಕೆಲವು ಪಟ್ಟಣ ದೇವರಾದ್ರೆ ಒಂದೇ. ಅದಕ್ಕಾಗಿ ಇವತ್ತು ಒಂದೇ ಹೋಗೋದು ಬೇಕಾಗಿಲ್ಲ, ಸಮನ್ವಯತೆ ಬೇಕಾಗಿಲ್ಲ. ಸಮನ್ವಯತೆ ಗುರು ವಿರಕ್ತರ ಸಮನ್ವಯ ಅದು ನಮ್ಮ ಹಾರ್ಕೋಡು ಶಿವಯೋಗಿಗಳಲ್ಲಿ ಅವರ ಜೀವನದಲ್ಲಿ ನಡೆದಂತಹ ಘಟನೆ ಹೇಳ್ತಾ ಇದ್ದೀನಿ. ಚಿತ್ತಾಪುರ ತಾಲೂಕದ ಹೋದಾಗ ನಮ್ಮ ಹಾರ್ಕೋಡು ಮುಕ್ತಿಯವರು ಹಿಂಗೆ ಕುದುರೆ ಮ್ಯಾಗ ಕುಂತು ಹೋಗ್ತಿರ್ತಾರೆ. ಕಟ್ಲೆ ಕುದುರೆ ಇತ್ತು, ಒಂದು ಕಟ್ಲೆ ಕುದುರೆ ಮ್ಯಾಗ ಕುಂತು ಸೇವಕರು ಹಿಂಗೆ ಕುದುರೆಗೆ ಹಿಡ್ಕೊಂಡು ಹೋಗ್ತಿರ್ತಾರ. ಎದುರುಗಡೆ ಯಾರು ಬರ್ತಾರ ನಡೆದ ಘಟನೆ ಹೇಳ್ತಾ ಇದ್ದೀನಿ. ಎದುರುಗಡೆ ಭರತನೂರದ ಲಿಂಗೈಕ್ಯ ಗುರುನಂದೇಶ್ವರ ಮಹಾಸ್ವಾಮಿಗಳು, ಇವರಿಗ 70 ವರ್ಷ, ಅವ್ರಿಗೆ 20 ವರ್ಷ. ಅವ್ರ ವಯಸ್ಸು 20, ಇವ್ರದ್ದು 70. ದಾರಿಯಲ್ಲಿ ಹೋಗುವಾಗ ಅವ್ರ ಪೇಟ ಸಿಕ್ಕೊಂಡು ವಿರಕ್ತ ಪೀಠಾಧೀಶ್ವರ ಗುರುನಂದೇಶ್ವರ ಮಹಾಸ್ವಾಮೀಜಿಯವರು ಅವರನ್ನು ನೋಡಿ ಹಾಕಿರ್ತಾರೆ. ನಿಂದಿರ್ಸು ಪೂಜ್ಯರು ಬರ್ತಾರೆ, ನಿಂದಿರ್ಸಿ ಕುದುರೆ ನಿಂದಿರ್ಸಿ ಕೆಳಗಿಳಿದು ಅವರೀಗ 70 ವರ್ಷದ ಚನ್ನಬಸವ ಶಿವಯೋಗಿಗಳು 20 ವರ್ಷದ ಲಿಂಗೈಕ್ಯ ಗುರುನಂದೇಶ್ವರ ಮಹಾಸ್ವಾಮಿಗಳು ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಪಾದಕ್ಕೆ ಅಷ್ಟೇ ಅಲ್ಲ, ಅವ್ರು ಹೇಳ್ತಾರೆ ಹೇಳ್ತಾರೆ, ಎಪ್ಪೋ ನೀವು ಬಹಳ ದೊಡ್ಡವರು, ನೀವು ನಮ್ಮ ಪಾದಕ್ಕೆ ಇಲ್ರಪ್ಪ. ಕರ್ಕೊಂಡು ಮುತ್ತಾರ ಹೇಳ್ತಾರೆ, ನಮ್ಮ ಕಡಬಸ ಅಪ್ಪರು ಹೇಳ್ತಾರೆ, ನಮ್ಮ ತಂದೆಯವರು. ಯಾಕೆ 25 ವರ್ಷ ಸೇವಾ ಮಾಡೋದು. ಇಲ್ರಪ್ಪ, ನೀವು ನಿರಂಜನ ಮೂರ್ತಿಗಳಪ್ಪ, ನೀವು ನಿರಂಜನ ಮೂರ್ತಿಗಳು, ನೀವು ನಮಗಿಂತ ದೊಡ್ಡವರಪ್ಪ, ದೊಡ್ಡವರ ತಿಳ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ. ಅಂತ ಅದ್ಭುತವಾಗಿರ್ತಕ್ಕಂಥ ಒಂದು ವಿರಕ್ತ ಪೀಠಾಧೀಶರಿಗೆ, ಅದಕ್ಕಾಗಿ ಶ್ರೀಮಾನೀಪ್ರ ಅಂತ ಹೇಳ್ತಾರೆ. ಅಪ್ಪೋದಿಗೆ ಶ್ರೀಮಾನೀಪ್ರ ಇದರ ಅರ್ಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ. ಎಲ್ಲವನ್ನ ತ್ಯಾಗ ಮಾಡಿ ದೇಶಕ್ಕಾಗಿ ಭಕ್ತರಿಗಾಗಿ ಉದ್ಧರಿಸುವಂತ ಸ್ವಾಮೀಜಿಯವರು ಯಾರಾದ್ರೂ ಇದ್ರೆ ಅವರು ವಿರಕ್ತ ಪೀಠಾಧೀಶರು ಅನ್ನುವಂತ ಮಾತನ್ನ ಅನುಭಾವಿಗಳು ಹೇಳುವ ಹಾಗೆ ಅಂತ ದಿವ್ಯ ಶಕ್ತಿಯನ್ನು ಹೊಂದಿರುವಂತ ಇವತ್ತಿಬ್ಬರು ಮಹಾತ್ಮರು, ಒಬ್ಬರು ಮುರುಘಾ ಮಠದ ಶ್ರೀಗಳು, ಮತ್ತೊಬ್ಬರು ನಿಷ್ಕಲ ಮಂಟಪದ ಮಹಾಪೂಜ್ಯರು. ಅವರಿಬ್ಬರ ಪಾದಕ್ಕೆ ನಮಸ್ಕಾರ ಮಾಡಿ ಇವತ್ತ ಬಸವ ಭಾರತ ಪ್ರಶಸ್ತಿಯನ್ನ ಬಹಳ ಪ್ರೀತಿಯಿಂದ, ಭಕ್ತಿಯಿಂದ, ಗೌರವದಿಂದ ಅರ್ಪಿಸಿ ಅವರ ಶ್ರೀಪಾದಕ್ಕೆ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ನಾಡಿನಲ್ಲಿ ಗುರು ವಿರಕ್ತರ ಪರಂಪರೆ ಎಂತ ಶಿವಯೋಗಿಗಳು ಆಗೋಗಿದ್ದಾರಂದ್ರೆ ಇನ್ನೊಂದು ಘಟನೆ ಹೇಳ್ತೀನಿ. ವಿರಕ್ತರು ನಮ್ಮ ನಾಡಿನಾಗ ಎತ್ತೆಸ್ತವರು ಆಗೋಗಿದ್ದಾರೆ. ಬಬಲಾದ ಮುದ್ದೆಯವರ ಹೆಸರು ನೀವೆಲ್ಲ ಕೇಳಿರಿ. ಅವ್ರು ಬೈದರೆ ಬಹಳ ಖುಷಿ ಆಗ್ತಿತ್ತಂತ್ರಿ. ಯಾಕೋ ಮಗನ ಕಾಕ ಅನ್ಕೋತ ಏನು ಬೈತಿರೋ, ಜಗನ್ನಾಥ ಪಾಟೀಲ್ ಹೋಗ್ಯಾರ ದರ್ಶನ ಮಾಡ ಬೈದರೆ ಚಲೋ ಆಗ್ತಿತ್ತು. ಒಂದು ಸಲ ಏನಾಯ್ತು ನಡೆದ ಘಟನೆ ಹೇಳ್ತಾ ಇದ್ದೀನಿ. ಇಲ್ಲಿ ಇದೊಂದು ಮೋಳಿಕೆರ ಊರದ ಸುಮಾರು 50 ವರ್ಷಗಳ ಪೂರ್ವದಲ್ಲಿ ಮೋಳಿಕೆರ ಗ್ರಾಮದಲ್ಲಿ ತೋಟಪ್ಪನವರು ಅವರಿಗೆ ನಮಗೆ ಭಿನ್ನ ಕೊಟ್ಟಾಗ ಅಪ್ಪ ಅವ್ರ ವಯಸ್ಸು ಎಷ್ಟಿತ್ತಂದ್ರೆ ಅವ್ರು ಬಬಲಾದ ಮುದ್ದೆಯವ್ರದ್ದು 60 ಇತ್ತು, ನಮ್ಮ ವಯಸ್ಸು 10 ವಯಸ್ಸು. ಇಬ್ಬರಿಗೆ ಭಿನ್ನ ಕೊಟ್ಟಿದ್ರು. ಗದ್ಗಿ ಮ್ಯಾಗ ಕೊಡುವಂತ ಸಂದರ್ಭದಲ್ಲಿ ನಮ್ಮ ಕರ್ಬಸಪ್ಪವ್ರು ಅಪ್ಪ ನೀವು ಹಿರಿಯರಿದ್ರಿ, ನೀವು ಚನ್ನಗಿರಿ ಶಿವಯೋಗಿಗಳು ಬಬಲಾದ ಮುದ್ದವ್ರು ದೊಡ್ಡವರು ತಪಸ್ ಮ್ಯಾಗ ಕೊಡ್ರಿ ಗದ್ಗಿ ಮ್ಯಾಗ. ಆ ಬಬಲಾದ ಮುದ್ದವ್ರು ವಿರಕ್ತ ಪೀಠಾಧೀಶರು ಹೇಳ್ತಾ ಇದ್ದಾರೆ, ಕರ್ಬಸಪ್ಪ ಅದು ಕೂಸು ಕಾಣದಂತ ಹೇಳಿದ್ರೆ 10 ವರ್ಷದ ಕೂಸು, ಆ ಕೂಸು ಬಹಳ ದೊಡ್ಡದಂತ ತಿಳ್ಕೊಂಡು ಗದ್ಗಿ ಮ್ಯಾಗ ಕೂರಿಸಿ ಅವತ್ತು ಕೆಳಗೆ ಪೂಜೆ ಮಾಡ್ತಾರೆ. ಗದ್ಗಿ ಮ್ಯಾಗ ವಿರಕ್ತ ಪೀಠಾಧೀಶರು ಬಬಲಾದ ಮುದ್ದವ್ರು ಇವತ್ತು ಮಹಾನ್ ತಪಸ್ವಿಯಾಗಿ ನಮ್ಮ ನಾಡಿನಲ್ಲಿ ಚನ್ನಗಿರಿ ಶಿವಯೋಗಿಗಳಂತ ಅವ್ರು ಪುರಾಣ ಬರ್ತಾರಂದ್ರ ಅಂತಹ ದೊಡ್ಡ ವ್ಯಕ್ತಿತ್ವವರಲ್ಲಿ ಅಂದ್ರ ಗುರು ವಿರಕ್ತರ ಸಮನ್ವಯತೆಯನ್ನು ಸಾರುವಂತಹ ನಾಡು ಯಾವುದಾದ್ರೂ ಇದ್ರ ಅದು ಕಲ್ಯಾಣ ನಾಡು ಅನ್ನುವಂತ ಮಾತನ್ನ ಬಹಳ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅಂತಹ ಅನುಭಾವಿಗಳು ತಾವೆಲ್ಲರೂ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಅನೇಕ ಪೂಜೆರೆಲ್ಲ ಬಂದಿದ್ದೇನೆ. ಯಾಕೆಂದ್ರೆ ನಿಜವಾಗಿ ಅನುಭಾವಿಗಳು ಹೇಳುವಾಗಿದ್ದು ಶಿವಾನುಭವ ಚಿಂತನೆ ಕಾರ್ಯಕ್ರಮ. ಯಾಕಂದ್ರೆ ಶಿವಾನುಭವ ಅಂತ ಜನಕ್ಕೆ ಕರೀತಾ ಇದ್ದಾರೆ ಅಂದ್ರೆ ಅಪ್ಪವರು ಶಿವಾನುಭವ ಎನ್ನುವಂತ ಒಂದು ಪತ್ರಿಕೆ ಬರೆದಿರ್ತಾರೆ. ಶಿವಾನುಭವ ಅನ್ನುವಂತ ಪತ್ರಿಕೆ ಒಂದು 60-70 ವರ್ಷದಿಂದ ಮೃತ್ಯುಂಜಯ ತಗೊಳ್ತಿದ್ರು. 80 ವರ್ಷ ಅಂತ ನೋಡಿ ಅಂತಹ ಪತ್ರಿಕೆ ಶಿವಾನುಭವ ಚಿಂತನೆ ಎನ್ನುವಂತ ಪತ್ರಿಕೆ ಇದೆ. ನಿಜವಾಗಿ ಶಿವಾನುಭವ ಅಂತ ಎದಕ್ಕೆ ಕರಿಬೇಕಂದ್ರೆ ಅನುಭವಿಯಾದ ಗುರುವಿನಿಂದ ಅನುಭಾವಿಯಾದಂಬೆಯಾದ ಶಿಷ್ಯನಿಗೆ ದೊರಕುವಂತಹ ವಿಶಿಷ್ಟವಾದಂತಹ ಜ್ಞಾನವೇ ಶಿವಾನುಭವ ಎನ್ನುವಂತ ಮಾತನ್ನು ಹೇಳ್ತಾರೆ. ಈಗ ನೋಡ್ರಿ ಅಪ್ಪವರೆಲ್ಲ ಬಂದಾರ, ನೀವು ಅವ್ರ ವಾಣಿಯನ್ನ ಅಸ್ಖಲಿತ ವಾಣಿ ಎಲ್ಲ ರಾಜಕೀಯ ಮಂದಿ ಕಮ್ ಕೊಟ್ಟಿದ್ದೇವ್ರಿ. ಇದು ನಮ್ಮ ಶರಣ ಸರ್ಕಾರ ವಾದ ಹೊಡಿತೀವಿ ಅವ್ರ ಭಾಷಣ ಹೇಳಿದವ್ರಿಗೆ, ನೋಡ್ರಪ್ಪ ಅಪ್ಪವ್ರು ಬಂದ ಅಸ್ಖಲಿತ ವಾಣಿ ಸ್ವಲ್ಪ ಹೋಗಿ ಕೇಳರಿ. ನಮ್ ತರ ಅವ್ರ ಇಚ್ಛಾ ಇರ್ತದೆ 10 ನಿಮಿಷ ಮುಗಿದ್ರೆ ನಾವು ಗೊಬ್ಬರ ಮಾಡ್ತೀವಿ. ನಾವು ಏನ್ರಿ ಅಪ್ಪವ್ರ ಮಾತು 15 ಮಾಡಿದಾಗ ನೋಡಿದ್ರೆ ಪಿಚರಿ ನಮ್ಮ ಮಂದಿ ಅದೊಟ್ಟು ಆಶೀರ್ವಚನ ಕಮ್ಮಿ ನಮ್ಗೆ ಹೇಳೋರು.
ಆದ್ರೆ ಹೇಳುವಂತ ಸಂದರ್ಭದಲ್ಲಿ ನಮ್ಮ ಅಪ್ಪವ್ರು ಹೇಳಿದ ವಿಚಾರ ಇರ್ತಾ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಪ್ರೀತಿ ಭಕ್ತಿಯಿಂದ ಬಂದಿದ್ದೀರಿ. ಶಿವಾನುಭವದಲ್ಲಿ ಬಹಳ ಲಕ್ಷ್ಯ ಪಡ್ತೇವೆ. ಶಿವಾನುಭವ ಚಿಂತನದಲ್ಲಿ ಅವರ ಸ್ಫುಲಿತ ವಾಣಿಯಲ್ಲಿ ಎಂಥ ಒಂದು ಶಕ್ತಿ ಇದೆ ಅಂದ್ರೆ ಈ ಮಾತನ್ನು ನಾನು ಹೇಳಿದ 12ನೇ ಶತಮಾನದ ಅಲ್ಲಮಪ್ರಭುಗಳು ತಮ್ಮ ವಚನದಲ್ಲಿ ಒಂದು ಸೆಂಟೆನ್ಸ್ ಒಂದು ಲೈನ್ ಕೊಟ್ಟರು. ಎಂಥ ಮಹತ್ವದ ಮಾತು ಅಲ್ಲಮಪ್ರಭುಗಳು ಬರ್ತಾರಂದ್ರ 1 ಕೋಟಿ ವರ್ಷ ಲಕ್ಷ ಪಟ್ಕೊಂಡು 1 ಕೋಟಿ ವರ್ಷ ಅಖಿಲ ದೇವತೆಗಳ ಸ್ತೋತ್ರಗಳ ಮಾಡಿದ ಫಲವು 1 ಕೋಟಿ ವರ್ಷ ದೇವತೆಗಳ ನಗರ 33 ಕೋಟಿ ಅಂತಲ್ಲ, ಆ ದೇವತೆಗಳ ಸ್ತೋತ್ರ ಮಾಡಿದ ಫಲವು ಒಂದು ದಿನ ನಮ್ಮ ಶರಣರಿಗೆ ಶರಣ ಎಂಬುದಕ್ಕೆ ಸಮಯವಿಲ್ಲ ನೋಡ ಸರಿಯಲ್ಲ ನೋಡ ಶರಣರಿಗೆ ಶರಣಾರ್ಥಿ ಒಂದು ಸಲ ಹೇಳಿದ್ರೆ ಕೋಟಿ ವರ್ಷದ ದೇವತೆಗಳ ಸ್ತೋತ್ರ ಮಾಡಿದ ಫಲ ಒಂದು ಸಲ ಪೂಜ್ಯರಿಗೆ ಶರಣ ಅಂದ್ರೆ ಬರ್ತದೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ದಿವ್ಯ ಶಕ್ತಿ ಶರಣ ತತ್ವದಲ್ಲಿ ಇದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಕೂಡ ಬಹಳ ಭಕ್ತಿ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ. ಈಗಾಗಲೇ ಸಮಯ ಬಹಳ ಆಗ್ಯದ, ಸ್ವಲ್ಪ ಟೈಮ್ ಆಗ್ಯದ. ನಿಮ್ಗೊಂದು ಜರಾನೇ ಸ್ವಲ್ಪ ನಗ್ಬೇಕಾಗ್ಯದ. ಬಂದು ಜೋಕ್ ಹೇಳ್ಬಿಡ್ತೀವಿ. ಎಂಥ ಜೋಕ್ ಅಂದ್ರ ಎಲ್ಲ ಪೂಜ್ಯರು ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾರೆ. ಹಾರ್ಕೊಂಡು ಮುಕ್ತಿಯವರು ಹೇಗಿದ್ರು ಅಂದ್ರೆ ಗರೀಬರು ಮನೆಗೆ ಹೋಗಿ ರೊಕ್ಕ ಕೊಟ್ಟು ಭಿನ್ನ ಮಾಡುವಂತ ಪೂಜೆರು ಹಾರ್ಕೊಂಡು ಮುಕ್ತಿಯವರು ಹಾಕಿದ್ರು. ಇವತ್ತ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ, ಯಾಕಂದ್ರೆ ಇಡೀ ಜಗತ್ತೇ ಅವರನ್ನ ಕೊಂಡಾಡ್ತದೆ, ಇಡೀ ಜಗತ್ತೇ ಮೋದಿಯವರನ್ನ ಕೊಂಡಾಡ್ತದ. ಅಂತಹ ಒಂದು ಆಧ್ಯಾತ್ಮದ ದಿವ್ಯ ಶಕ್ತಿ ಮತ್ತು ಭಾರತ ಮಾತೆಯ ಶಕ್ತಿ ಎಲ್ಲ ಗುರುಗಳ ಶಕ್ತಿ ಅವರಲ್ಲದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ನೀವೆಲ್ಲರೂ ಲೆಟರ್ ಬರೀರಿ. ಶರಣವರು ಒಳ್ಳೆ ಮಾತ್ರ ಅವ್ರ ಅನಿಸಿಕೆ ಹೇಳ್ಯಾರ. ನಾವೊಂದು ಮಾತು ಹೇಳ್ತೀನಿ, ಏನ್ ಲೆಟರ್ ಬರೀ ಅಂದ್ರ ದಿನ ಪ್ರತಿನಿತ್ಯ ಅಮಾಶಿದಾರ ಹೆಣ್ಮಕ್ಳು ಬಂದು ಪಾಲದ ಮ್ಯಾಗ ಬಂದು ಗೋಳಾಡಿ ಆಗ್ತಾ ಇರ್ತಾರೆ. ಯಪ್ಪ ನನ್ನ ಗಂಡ ಲಿವರ್ ಫೇಲ್ ಆಗ ಹೊಟ್ಟೆ ಉಗಿಸ್ಕೊಂಡು ಬರ್ತಾರೆ. ನಮ್ ಚರ್ಬಸಪ್ ಕಾಮಣಿ ಔಷಧ ಹಾಕ್ತಾರೆ. ಏನಾಗ್ತದೆ ಹೊಟ್ಟೆ ಹೋಗ್ಲಾಗಿರ್ತಾರೆ ಔಷಧ ಹಾಕ್ತಾರೆ. ಏನಾಗ ದಿನ ತಿಂಗಳಿಗೆ 14 ಮಂದಿ 3 ಮಂದಿ ಸಾಯ್ತಾರೆ. ಅದಕ್ಕಾಗಿ ಸನ್ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಅವರಿಗೆ ನಾವೊಂದು ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೀರಿ. ಇಡೀ ಭಾರತ ದೇಶ ನೀವೆಲ್ಲ ವಿಶ್ವಗುರು ಅಂತ ಹೇಳ್ತಾ ಇದ್ದೀರಿ. ನೀವು ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ನಮ್ಮ ಭಾರತ ದೇಶದಲ್ಲಿ ಕುಡಿತದ ಚಟ ಬೀರು ಬ್ರ್ಯಾಂಡಿ ಅಂಗಡಿಗಳಲ್ಲ, ಕುಡಿತದ ಚಟ ನಿಷೇಧಾಜ್ಞೆಯನ್ನು ಬಂದ್ ಮಾಡಿದ್ರಂದ್ರೆ ನಿಮ್ಗೆ ಧನ್ಯವಾದವನ್ನು ಅರ್ಪಿಸ್ತೀವಿ ಎನ್ನುವಂತ ಮಾತನ್ನು ನರೇಂದ್ರ ಮೋದಿ ಅಲ್ಲೇ ಮ್ಯಾಗ ಬಂದ್ ಮಾಡಿದ್ರೆ ಯಾವ ಕುಡಿತನ ಬದ್ದು ಒಳಗೆ ಹಾಕಿದೆ ಬಂದ್ ಮಾಡಿ ಕಾನೂನು ಮಾಡಿ. ಅದಕ್ಕೆ ಪಾನ ನಿಷೇಧ, ಕುಡಿಯೋದು, ತಿಂಬಾರ್ದು ಎಲ್ಲ ಬಂದ್ ಮಾಡಿ ನೀವು ಕಾನೂನು ಮಾಡಿದ್ರಂದ್ರೆ ಕುಡಿಯೋದು ತಾನೇ ಬಂದಾಗ್ತದಂತ. ಕಾನೂನು ಮಾಡುವಂತ ಶಕ್ತಿ ಭಾರತ ಮಾತೆ ನರೇಂದ್ರ ಮೋದಿ ಅವರು ಕೊಡ್ಲಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇನ್ನೊಂದು ದಿನ ಭಾರತ ಮಾತೆ ಅಂತ ಶಕ್ತಿ ಅಂತ ಬುದ್ಧಿ ನರೇಂದ್ರ ಮೋದಿ ಅವರು ಕೊಡ್ಲಿ ಅನ್ನುವಂತ ಮಾತನ್ನು ಹೇಳಬೇಕು. ಅವ್ರು ಯಾವಾಗ ಅದಕ್ಕಾಗಿ ಸರ್ಕಾರ ದಕ್ಷ ವಹಿಸಿ ಏನೋ ಹೇಳ್ತಾರೆ, ಇಲ್ರಿ ಅದು ಕುಡಿಯೋದು ಬಂದ್ ಮಾಡಿದ್ರ ಮತ್ತು ಸಿಗರೇಟ್ ಸೇದೋದೆಲ್ಲ ಬಂದ್ ಮಾಡಿದ್ರ ಸರ್ಕಾರ ನಡೆಯಲ್ಲ. ಸರ್ಕಾರ ನಡೆಯಲ್ಲ, ಒಂದೇ ಊಟ ಇರಲ್ಲ ಕಡೆ ಸಾಕು, ಒಂದು ಊಟ ತಿಂದಿರ್ತೇವೆ ಕರೆ ಕುಡಿಯೋದು ಮಾತ್ರ ಬಂದ. ಸರ್ಕಾರದವ್ರಿಗೆ ಕಾರ್ಯ ಮಾಡಬೇಕು, ಕಾನೂನು ಬರಬೇಕನ್ನುವಂತ ಅಂತಹ ಅದ್ಭುತವಾಗಿರುವಂತಹ ಶಕ್ತಿ ಪರಮಾತ್ಮ ದೇವರು ಭಾರತ ಮಾತೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಎಲ್ಲರೂ ಕೊಡ್ಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಏನಾದ್ರೂ 2 ಮಾತುಗಳನ್ನು ಹೇಳಿದ್ರೆ ಇವತ್ತು ಅಧಿಕಾರವಾಣಿಯಿಂದ ಹೇಳ್ತಾ ಇಲ್ಲ, ಅರಕೂಡು ಮಠದ ಚನ್ನಬಸವ ಸುಯೋಗಿಯ ಪಾದದ ಸೇವಕನಾಗಿ 2 ಮಾತುಗಳನ್ನು ಹೇಳಿದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 2 ಮಾತುಗಳನ್ನು ಮುಗಿಸ್ತಾರೆ.